ನಮ್ ದೊಡ್ಡಪ್ಪ ಅವ್ರ ತೋಟ ನೋಡೋಣ ಅಂತ ಬಂದ್ರೆ ತೋಟದಲ್ಲಿ ಕೆಲಸನೇ ಕೊಟ್ಬಿಟ್ರು. ಈಗ ನಾವ್ ಏನ್ ಕೆಲಸ ಮಾಡ್ತೀವೋ ನೋಡಿ. ನಮ್ ದೊಡ್ಡಪ್ಪ ಮೂಟೆ ಕೊಟ್ಟಿದ್ದಾರೆ, ಇದ್ರ ತುಂಬಾ ತುಂಬಿಸಿ ಎತ್ಕೊಂಡೋಗಿ ಆಟೋದಲ್ಲಿ ಈ ತರ ಸುರಿಬೇಕು. ಫಸ್ಟ್ ನೋಡ್ಸ್ಬಿಡು. ನಮ್ಗೆ ಡೀಲರು ಸರ್ಕ್ ಪಾಸ್ ಮಾಡಿದ್ಮೇಲೆ ಆ ಸರ್ಕ್ ಅವನ್ ಎತ್ಕೊಂಡು ಹೋಗ್ತಾನೆ. ನಮ್ಮ ಅತ್ತೆ ಟೊಮಾಟೊ ಕೀಳೋದ್ ಬಿಟ್ಟು ಟೊಮಾಟೊ ತಿನ್ಕೊಂಡಿದ್ದಾರೆ ನೋಡಿ. ಇಲ್ಲಿರೋರು AI ಟೆಕ್ನಾಲಜಿ ಯೂಸ್ ಮಾಡಿ ಕಾಯಿ ಕೀಳ್ತಾ ಇದಾರೆ. ನಾವೆಲ್ಲ ಇಲ್ಲೆಲ್ಲ ಕೆಲಸ ಮಾಡೋರು, ನಾವೆಲ್ಲ ಒಳ್ಳೆ ಅಮೆರಿಕಲ್ ಕೆಲಸ ಮಾಡೋರು. ಇವ್ರಿಗೆ ಊಟ ಇಲ್ಲ ಅಂದ್ರೂ ಕೆಲಸ ಮಾಡ್ತಾರೆ. ನಾವ್ ಹಂಗಲ್ಲ, ಊಟ ಫಸ್ಟ್ ಕೆಲಸ ನೆಕ್ಸ್ಟ್. ಬಿಸಿ ಬಿಸಿ ಇಡ್ಲಿ ತಿನ್ಕೊಂಡು ನಾವ್ ಆಚೆ ಬಂದ್ರೆ ಮಳೆಗೆ ತಣ್ಣಗಾಗೋದ್ವಿ. ನಾವ್ ಎಲ್ಲಿ ಹೋಗಿದ್ವಿ ಅಂದ್ರೆ ನಮ್ ಬ್ರೋರ್ ಮನೆ ಹತ್ರ ಹೋಗಿ ಕ್ಯಾಮ್ರಾ ಇಸ್ಕೊಂಡು ಬರ್ತಿದೀವಿ. ಈ ರೋಡಲ್ಲಿ ಇಷ್ಟು ಸರಿ ಓಡಾಡಿದ್ರು ಈ ಟೆಂಪಲ್ ಒಳಗಡೆ ಹೋಗಿರ್ಲಿಲ್ಲ. ಇಲ್ಲಿ ನಮ್ಗೆ ಗೊತ್ತಿರೋರು ಸಿಕ್ಕಿದ್ರು, ಅವ್ರಿಗೊಂದು ಹೇಳಿ ನನ್ ಕ್ಲಾಸ್ ಟೈಮ್ ಆಗಿತ್ತು ಅಂತ ಅಲ್ಲಿಂದ ಹೊರಟ್ವಿ. ಇವತ್ತು ನನ್ನ ಕ್ಲಾಸ್ ಇಲ್ಲ, ಪ್ರಾಕ್ಟೀಸ್. ನನ್ನ ಹತ್ರ ಲ್ಯಾಪ್ಟಾಪ್ ಇಲ್ಲದೆ ಇರೋದ್ರಿಂದ ಪ್ರಾಕ್ಟೀಸ್ ಇಲ್ಲೇ ಬಂದ್ ಮಾಡ್ಬೇಕು. ಸಾರ್ ಕೊಟ್ಟಿದ್ದ ಅಸೈನ್ಮೆಂಟ್ ಮುಗಿಸಿ ಕುತ್ಕೊಂಡಿದ್ರೆ ನಮ್ಮ ಅಣ್ಣ ಕಾಲ್ ಮಾಡಿದ್ರು, ಊರ ಹತ್ರ ಹೋಗ್ಬೇಕು ಬಾ ಅಂತ. ಇನ್ನು ನಾವು ಅರ್ಧ ದೂರ ಬಂದಿಲ್ಲ, ಆಗ್ಲೇ ಕಾರ್ ಪಂಚರ್ ಆಗಿದೆ. ನಮ್ ಕಾರ್ ಇಲ್ಲಿ ಪಂಚರ್ ಆಗಿದ್ರೆ ಇವ್ರ ಕಾರ್ ಇಲ್ಲಿ ಸ್ಟಾರ್ಟ್ ಆಗ್ತಿದ್ದಿಲ್ಲ. ಹೆಲ್ಪ್ ಕೇಳಿದ್ರು. ಎಲ್ಲಿಗೆ ಹೋಗ್ತಾ ಇರೋದು? ಸ್ವರ್ಗ ಇಲ್ಲೇ ಅಂತಲ್ಲ ನೋಡಕ್. ಲಾಸ್ಟಿಗೆ ಸ್ವರ್ಗ ನೋಡ್ಕೊಂಡು ನೈಟ್ ಶಾಪಿಂಗ್ ಬಂದ್ವಿ. ಅಣ್ಣವ್ರು ಇಲ್ಲಿ ಒಂದು ಸ್ಲಿಪ್ಪರ್ ಸೆಲೆಕ್ಟ್ ಮಾಡೋಕೆ 30 ನಿಮಿಷ ಆಯ್ತು. ಲಾಸ್ಟಿಗೆ ತಗೊಂಡು ಇನ್ನೇನು ಮನೆಗೆ ಓಡೋಣ ಅನ್ನೋಷ್ಟ್ರಲ್ಲಿ ಇಲ್ಲಿಗೆ ಬಂದ್ವಿ. ಏನಕ್ಕಂದ್ರೆ ಹೇಗಿದ್ರು ಲೇಟ್ ಆಗಿದೆ, ಡಿನ್ನರ್ ಇಲ್ಲೇ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತ. ಅಣ್ಣ ಪೀಸ್ಫುಲ್ ಅಲ್ಲಿ ಡ್ರೈವ್ ಮಾಡ್ತಾರೆ, ನಾವು ಪೀಸಾಗಿ ಕುತ್ಕೊಂಡು ನೋಡ್ತಾ ಇದೀವಿ. ಅರ್ಥ ಆಯ್ತು ಅನ್ಸುತ್ತೆ.